ಓಹೋ, ಇಡೀ ಸಿಂಹ ವಂಶನೇ ಬಂದ್ಬಿಟ್ಟಿದೆ. ಹುಲಿ ಬೇಟೆ ಆಡಕ್ ಹೋಗೋದು ಗೊತ್ತು, ಆದ್ರೆ ಬೇಟೆನೆ ಹುಲಿ ಹತ್ರ ಬಂದಿರೋದು ನಾನು ಇದೇ ಮೊದಲು ನೋಡ್ತಾ ಇರೋದು. ಹುಲಿನ ನಾಯಿನ? ನಾಯಿ ಬೊಗಳಿ ಗರ್ಜನೆ ಅನ್ಕೊಂಡ್ರೆ ಅದು ಹುಲಿ ಆಗಲ್ಲ. ಏ ಆದಿತ್ಯ, ನಾಲ್ಗಿನ ಬಿಗಿ ಹಿಡಿದು ಮಾತಾಡು. ನೀನಿರೋದು ನನ್ನ ಜಾಗದಲ್ಲಿ. ನಾನೇನಾದ್ರೂ ಒಂದೇ ಒಂದು ಕೂಗಾಕಿದ್ರೆ ನೀನು ಒಂದೇ ಒಂದು ಹುಸುರು ಹೊರಗಡೆ ಬರ್ತಿರೋ ಹಾಗೆ ಆ ದೇವ್ರ ಪಾದ ಸೇರ್ಬಿಡ್ತೀಯ. ಯಾವ ಹೊಲ್ಸ್ ಕೆಲಸ ಮಾಡೋಕೋ ಇಲ್ಲಿಗೆ ಬಂದಿರೋದು ನೀನು? ತೋರಿಸ್ಬಿಟ್ಟಿಯಲ್ಲ ನಿನ್ನ ರುದ್ರವಂಶದ ನರಿ ಬುದ್ಧಿನ. ಹೊಲಸ ಕೆಲಸ ಮಾಡ್ತಿರೋದು ನಾನಲ್ಲ ಕಣೋ, ನೀನು. ನಮ್ಮಣ್ಣನ ಜೀವದ ಹಿಂದೆ ಬಿದ್ದವನ್ನ ಕಾಡ್ದೆ, ನನ್ನ ನೆಮ್ಮದಿನೂ ಹಾಳು ಮಾಡ್ದೆ. ಈಗ ನಮ್ಮ ಅತ್ತಿಗೆನೂ ಸಾಯಿಸೋದಕ್ಕೆ ಹೊರಟಿದ್ಯಾ? ಹೇಳೋ ಹೇಳೋ, ಎಷ್ಟು ದಿನದಿಂದ ಮಾಡ್ತಿದ್ದೆ ಸಂಚನ? ಬೊಗಳೋ. ಏಯ್, ಹುಳನ ಹೊಸ್ಕಾಕಕ್ಕೆ ಸಂಚಾರ ಮಾಡ್ತಾರೆ. ನನ್ನ ಕೈಯಿಂದನೇ ಸಾಯ್ಬೇಕು ಅಂತ ನಿಮ್ಮ ಅತ್ಯಾಣೆ ಬರ್ದಲ್ಲಿ ಬರ್ತಿದ್ದೆ. ಅದಕ್ಕೆ ಅವರೇ ನನ್ನ ಕಾರಿಗೆ ಅಡ್ಡ ಬಂದಿದ್ದು. ಸಂಚು ಮಾಡ್ತಿರೋದು ನಾನಲ್ಲ. ನಾನು ಸಾಯಿಸ್ಬೇಕಾಗಿರೋದು ನಿಮ್ಮ ಅಕ್ಕೆನಲ್ಲ, ನಿನ್ನ. ಅದನ್ನ ಮಾಡೋ ಧೈರ್ಯ ನಿನ್ಗೆಲ್ಲಿದ್ಯೋ? ಗಂಡು ಸಾಗಿದ್ರೆ ಆ ಕೆಲಸನ ಯಾವತ್ತೋ ಮಾಡಿ ಮುಗಿಸ್ತಿದ್ದೆ. ಆದ್ರೆ ನೀನು ನೋಡು, ನಾವ್ ಯಾರು ಬೇಕು ಅಂತ ಬಂದಿಲ್ಲ. ಯಾರು ರೌಡಿಗಳು ನನ್ನ ಅಟ್ಟಿಸ್ಕೊಂಡು ಬಂದ್ರು. ಇವ್ರು ನನ್ನ ಕಾಪಾಡೋದಕ್ಕಂತ ಬಂದಿರೋದು. ಇದೊಂದ್ಸಲ ನನ್ನ ಬಿಟ್ಬಿಡು, ಇನ್ ಯಾವತ್ತೂ ನಿನ್ಗೆ ತೊಂದರೆ ಕೊಡಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡೋ ವಂಶ ಈ ರುದ್ರವಂಶದಲ್ಲ. ಅದೇನಿದ್ರು ಸಿಂಹ ವಂಶದವ್ರು ಮಾಡೋ ಕೆಲಸ. ಏಯ್ ನೋಡೋ, ನೀನಿದ್ಯಾ ಅಂತ ನಾನು ಬಿಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಒಬ್ಬೊಬ್ರನ್ನ ಸುಟ್ಟಾಕ್ಬಿಡ್ತಿದ್ದೆ. ಅಯ್ಯೋ, ಈ ಮನೆ ಹಾಳಿ ಇಲ್ಲಿದ್ದಾಳೆ ಅಂದರೆ ಏನೋ ಅನಾಹುತ ಇದೆ. ಅದೇನು ಅಂತ ನೋಡಬೇಕು. ಹುಟ್ಟು ಸೋಂಬೇರಿಗಳು, ಎಷ್ಟೊತ್ತು ಮಾಡ್ತಾರೆ ಬರೋದಿಕ್ಕೆ. ಬಂದ್ರು ಬೇಗ.
ಯಾಕಪ್ಪ ಬಂದಿಲ್ಲಿ? ನಮ್ಮ ಕೆಲಸ ಎಲ್ಲ ಹಾಳಾಗೋಯ್ತು. ಏನ್ ಮಾಡೋದೀಗ? ನಾನಿಲ್ಲಿದ್ರೆ ಸರಿ ಇರಲ್ಲ. ಮೊದ್ಲಿಲ್ಲಿಂದ ಹೋಗ್ತೀನಿ. ನಮಸ್ಕಾರ ಆದಿತ್ಯ ಸಿಂಹ ಅವ್ರಿಗೆ. ನಿಮ್ದೇನಾ ಕೈ ಚಾಲ್ಕ ಇದು? ನೀವೇ ಇರಬೇಕು. ಯಾಕಂದ್ರೆ ನಿಮ್ ತರ ಹೊಲಸ್ ಬುದ್ಧಿ ಇರೋರು ಸುತ್ತಮುತ್ತಲು ಇನ್ಯಾರು ಇಲ್ವಲ್ಲ. ಸುಮ್ನೆ ಬಿಡಲ್ಲ ನಾನಿನ್ನ. ಸುಮ್ನೆ ಮಾತಾಡಿ ಯಾಕೆ ಸುಸ್ತು ಮಾಡ್ಕೋತೀರಿ? ಮೊದಲು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಊರ್ ಹಾಳು ಮಾಡಿವ್ರಂತೆ. ಅಕ್ಕ ಅಕ್ಕ ಮನು ಬಂದ. ಇದೇನೋ ಹೀಗೆ ಹೇಳ್ತಿದ್ಯಾ? ನಿನ್ ಜೊತೆ ತಾನೇ ಇರ್ಬೇಕು ಅವನು. ಎಲ್ಲ ಅವನು ಸ್ಕೂಲಿಂದ ಕರ್ಕೊಂಡು ಬಂದಿಲ್ವಾ? ಅಕ್ಕ ಸ್ಕೂಲ್ ಮುಗ್ದು ಹೊರಗೆ ಬರುವಾಗ ಸ್ಕೂಲ್ ಮುಂದೆ ಗಲಾಟೆ ಆಗೋಯ್ತು. ಆ ಗಲಾಟೆಯಲ್ಲಿ ಮನು ಎಲ್ಲಿ ಹೋದ ಅಂತ ಕಾಣಿಸ್ಲೇ ಇಲ್ಲ. ಸ್ಕೂಲಲ್ಲೆಲ್ಲ ಹುಡುಕ್ದೆ ಅಕ್ಕ. ಮನೆಗೆ ಬಂದಿರ್ಬೋದು ಅಂತ ಇಲ್ಲಿಗೆ ಬಂದೆ. ಅಯ್ಯೋ, ಎಲ್ಲಿ ಹೋದ? ಎಷ್ಟು ಸಲ ಹೇಳಿದ್ದೀನಿ ಅವನ್ನ ಒಬ್ಬನೇ ಬಿಡಬೇಡ ಅಂತ. ಮೊನ್ನೆ ತಾನೇ ಹಠ ಮಾಡ್ತಿದ್ದ ನೀನ್ ಸ್ಕೂಲಿಗೆ ಬರಬಾರ್ದು ಅಂತ. ನಿನ್ನಿಂದ ತಪ್ಪಿಸ್ಕೊಳಕ್ಕೆ ಹೀಗೆ ಮಾಡ್ತಿದ್ದಾನೆ. ಈಗ ಎಲ್ಲಿಂದ ಹುಡುಕ್ಲಿ ಅವನ್ನ? ಎಲ್ಗೋ ಹೋಗಿದ್ದೆ? ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಅಲ್ವಾ ನೀನು? ಹೇಳಿದ್ದೀನಿ ಹೊರಗಡೆ ಒಬ್ಬನೇ ಹೋಗ್ಬೇಡ ಅಂತ, ಆದ್ರೂ ಹೋಗ್ತೀಯಾ? ಏನು ಹೇಳ್ಬೇಡ. ನನಗೆ ಗೊತ್ತು ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ. ಶಶಿ ಮಾಮ ನಿನ್ ಜೊತೆ ಬರ್ತಾರೆ ಅಂತ ತಾನೆ? ನಾನ್ ನೀನು ಹೊರಗಡೆ ಕಳ್ಸಲ್ಲ, ಶಶಿ ಮಾಮ ನಿನ್ ಜೊತೆ ಇರ್ತಾನೆ ಅಂತ ನಿನಗೆ ಸಿಟ್ಟು. ಮಂಜರಿ, ಮಂಜರಿ, ಯಾಕೆ ಮಂಜರಿ, ಯಾಕೆ ಹೀಗೆ ನಡ್ಕೊಂಡು ಬರ್ತಾ ಇದೀಯಾ? ಎಲ್ಲ ಆರಾಮಾಗಿದೆ ತಾನೆ? ಅದು ಅಬ್ಬೆ ಏನಿಲ್ಲ, ಸ್ವಲ್ಪ ಸುಸ್ತು. ಮಂಜರಿ ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತಿದೆ. ಒಂದು ಮಗು ಆರೋಗ್ಯದ ವಿಷಯದಲ್ಲಿ ಏನೋ ಮುಚ್ಚಿಡ್ತಿದ್ದಾಳೆ, ಇಲ್ಲ ಬೇರೆ ವಿಷಯ ಮುಚ್ಚಿಡೋದಕ್ಕೆ ಮಗು ವಿಷಯದಲ್ಲಿ ಸುಳ್ಳು ಹೇಳ್ತಿದ್ದಾಳೆ. ಏನಿರ್ಬೋದು?